ಮೈಸೂರು ಕಾಂಗ್ರೆಸ್ ಅಭ್ಯರ್ಥಿ ಎಂ ಲಕ್ಷ್ಮಣ್ ಪರ ಮಹಿಳೆಯರೇ ಈಗ ಅಖಾಡಕ್ಕಿಳಿದಿದ್ದಾರೆ. ನೋಡಿ, ಮನೆ ಮನೆಗೆ ತೆರಳಿ ಲಕ್ಷ್ಮಣ್ ಅವರ ಪರವಾಗಿ ಮತಬೇಟೆ ನಡೆಸ್ತಾ ಇದ್ದಾರೆ. ಅದ್ಧೂರಿಯಾದಂತಹ ಸ್ವಾಗತ ಸಿಗ್ತಾ ಇದೆ. ಭರ್ಜರಿ ಪ್ರಚಾರ ಕಾರ್ಯದಲ್ಲಿ ಎಂ ಲಕ್ಷ್ಮಣ್ ನಿರತರಾಗಿದ್ದಾರೆ. ಸ್ವತಃ ಈಗ ನಾರಿಮಣಿಗಳು ಮತಬೇಟೆಗಿಳಿದಿದ್ದಾರೆ. ಎಂ ಲಕ್ಷ್ಮಣ್ ಅವ್ರನ್ನ ಗೆಲ್ಲಿಸಬೇಕು ಅಂತ ಕೆಆರ್ ಕ್ಷೇತ್ರದಲ್ಲಿ ಎಂ ಲಕ್ಷ್ಮಣ್ ಪರ ಮತಯಾಚನೆಯನ್ನ ಮಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ನಮಗೆಲ್ಲ ಸಹಾಯ ಆಗಿದೆ. ಗೃಹಲಕ್ಷ್ಮಿ 2,000 ಬರ್ತಿದೆ, ಬಸ್ ಫ್ರೀ, ಕರೆಂಟು, ಅನ್ನಭಾಗ್ಯ ಎಲ್ಲ ನಮಗೆ ಅನುಕೂಲ ಮಾಡಿಕೊಟ್ಟವ್ರೆ ಕಾಂಗ್ರೆಸ್ನವರು. BJPಯವರು ಸಿಲಿಂಡರ್ ರೇಟು, ಪೆಟ್ರೋಲ್ ದರ ಏರಿಕೆಯನ್ನು ಮಾಡಿದರು. ಹಾಗಾಗಿ ನಮಗೇನೂ ಆಗಿಲ್ಲ. ಕಾಂಗ್ರೆಸ್ ಸರ್ಕಾರ ಗೃಹಲಕ್ಷ್ಮಿ 2,000 ಕೊಡ್ತಿದೆ, ಫ್ರೀ ಕರೆಂಟು, ಜೊತೆಗೆ ಶಕ್ತಿ ಯೋಜನೆ ಓಡಾಡೋಕ್ಕೆ ಫ್ರೀ, ಅನ್ನಭಾಗ್ಯ, ನಮ್ಮ ಮಕ್ಕಳಿಗೆ, ನಿರುದ್ಯೋಗಿಗಳಿಗೆ ಅನುಕೂಲ ಆಗ್ತಾಯಿದೆ, 3,000 ಯುವ ನಿಧಿ. BJPಯವರು ಬಂದರೆ ನಮ್ಮಂಥ ಬಡವರು ಬದುಕೋಕ್ಕಾಗಲ್ಲ. ನಮ್ಮ ಅಭ್ಯರ್ಥಿ ಜನರ ಕೈಗೆ ಸದಾ ಸಿಗುವಂಥ ವ್ಯಕ್ತಿ. ನುಡಿದಂತೆ ನಡೆದಿರುವ ಸರ್ಕಾರ ನಮ್ಮದು ಅಂತ ಮಹಿಳೆಯರು ಎಂ ಲಕ್ಷ್ಮಣ್ ಪರವಾಗಿ ಪ್ರಚಾರಕ್ಕಿಳಿದಿದ್ದಾರೆ. ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಎಂ ಲಕ್ಷ್ಮಣ್ ಪರವಾಗಿ ಮಹಿಳೆಯರು ಕೂಡ ಮತಯಾಚನೆಯಲ್ಲಿ ತೊಡಗಿರತಕ್ಕಂಥದ್ದು. ಮುಖ್ಯವಾಗಿ ಕರ್ನಾಟಕ ಸರ್ಕಾರ ಈಗಾಗಲೇ ಮಹಿಳೆಯರಿಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಡುವ ಮುಖಾಂತರ ಕುಟುಂಬವನ್ನು ಮುನ್ನಡೆಸುವಂತಹ ಮಹಿಳೆಗೆ ಸಹಕಾರವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದೆ. ಹೀಗಾಗಿಯೇ ನಾವೆಲ್ಲರೂ ಕೂಡ ಕಾಂಗ್ರೆಸ್ ಅನ್ನ ಪ್ರೋತ್ಸಾಹ ಮಾಡ್ತಾ ಇದ್ದೇವೆ ಅನ್ನೋ ಮಾತುಗಳನ್ನು ಕೂಡ ಹೇಳ್ತಾರೆ. ಇನ್ನು ಅಭ್ಯರ್ಥಿಯ ಪರವಾಗಿ ಮತಯಾಚನೆ ಮಾಡ್ತಾ ಇರುವಂತಹ ಮಹಿಳೆಯರನ್ನು ನೊಟ್ಟಿದ್ದಾರೆ. ಯಾಕೆ ನೀವು ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ ಮತಯಾಚನೆ ಮಾಡ್ತೀರಾ? ಬಡ ಜನ ಕುಟುಂಬನ ಉದ್ಧಾರ ಮಾಡ್ತಾ ಇದ್ದಾರೆ. ಅನ್ನ ಭಾಗ್ಯ ಕೊಟ್ಟಿದ್ದಾರೆ. ನಮಗೆಲ್ಲ 2,000 ರೂಪಾಯಿ ತಿಂಗಳು ಕೊಡೋದ್ರಿಂದ ಮನೆಗೆ ಔಷಧಿ ಖರ್ಚಿಗೆ, ಮನೆ ಖರ್ಚಿಗೆಲ್ಲ ನಡೀತಿದೆ. ವಿದ್ಯಾಭ್ಯಾಸಕ್ಕೆ ಒಳ್ಳೇದಾಗ್ತಾ ಇದೆ. ನಮಗೆಲ್ಲ ರೀತಿಯೂ ಅನುಕೂಲ ಇದೆ. ಬಸ್ ಚಾರ್ಜ್ ಇದೆ. ನಮಗೆ ಒಂದು ಆಸ್ಪತ್ರೆಗೆ ಆಗಲಿ, ಒಂದು ನಮ್ಮ ಕೆಲಸಗಳಿಗೆ ಹೋಗೋಕ್ಕೆ, ಗಾರ್ಮೆಂಟ್ಸ್ ಕೆಲಸಗಳಿಗೆಲ್ಲ ಹೋಗ್ತಾರೆ ಹೆಣ್ಮಕ್ಳು. ನಾವೆಲ್ಲ ಕೆಲಸಕ್ಕೆ ಹೋಗೋದಕ್ಕೆ ಬಸ್ ಚಾರ್ಜ್ ಕೊಟ್ಕೊಂಡು ಬರೋ ಸಂಬಳನೇ ಸಾಕಾಗ್ತಿರ್ಲಿಲ್ಲ ನಮಗೆ. ಅದರಿಂದ ನಾವು ಸಂಬಳದ ಉಳಿತಾಯನೂ ಆಗ್ತಿದೆ. ಲೈಟ್ ಬಿಲ್ ಕಟ್ಕೊಡ್ತಾ ಇದ್ದಾರೆ, ಅದರಿಂದನೂ ಉಳಿತಾಯ ಆಗ್ತಿದೆ. ಎಷ್ಟೋ ಜನ ಹೆಣ್ಮಕ್ಳಿಗೆ ಗಂಡಂದ್ರು ಇರಲ್ಲ, ಮನೇಲಿ ಮಕ್ಕಳಿಗೆ ಎಲ್ಲ ಬಡತನ ಇದೆ, ಅದಕ್ಕೆಲ್ಲ ನಿವಾರಣೆ ಆಗ್ತಿದೆ. ಅದರಿಂದ ನಮ್ಮ ಕಾಂಗ್ರೆಸ್ ಪಕ್ಷ ಬಂದ್ರೆ ಮುಂದಕ್ಕೂ ಜನಗಳೆಲ್ಲರೂ ಬೆಳವಣಿಗೆನೂ ಆಗುತ್ತೆ ಅನ್ನೋ ನಂಬಿಕೆ ನಮಗಿದೆ. ಯಾಕೆ BJP ಯಾಕೆ ಬೇಡ ಸರ್, ಅದರಿಂದ ನಮಗೆ ತುಂಬಾ ತೊಂದರೆಗಳೇ ಆಗ್ತಿದೆ. ಯಾವ್ದು ಹೆಣ್ಮಕ್ಳಿಗೆ ಮರ್ಯಾದೆನೂ ಕೊಡ್ತಿರ್ಲಿಲ್ಲ ನಮಗೆ. ಇದರಿಂದ ನಮ್ಗೆ ಮರ್ಯಾದೆನೂ ಸಿಗ್ತಿದೆ. ನಮ್ಗೆ BJP ಸರ್ಕಾರ ಬೇಡ ಅನ್ನಿಸ್ತಿದೆ. ಯಾವುದೇ ಕೋವಿಡ್ ಬಂದಿದ್ದರಿಂದ ಎಲ್ಲ ರೇಟು ಜಾಸ್ತಿ. ಅಡಿಗೆ ಎಣ್ಣೆಯಿಂದ ಹಿಡಿದು ಉಪ್ಪಿಂದನೂ ಕೂಡ ರೇಟ್ ಜಾಸ್ತಿ ಆಗಿದೆ. ಎಲ್ಲ ಏನು ಕಡಿಮೆನೂ ಇಲ್ಲ, ಎಲ್ಲ ಜಾಸ್ತಿನೇ ಆಗಿದೆ. ಅದರಿಂದ ನಮಗೆ ಆ ಸರ್ಕಾರ ಬೇಡವೇ ಬೇಡ. ನಮ್ಗೆ ಇದೇ ಸರ್ಕಾರನೇ ನಡೀಲಿ ಅಂತ ನಾವು ದಯವಿಟ್ಟು ಮನಮನೆಯಾಗಿ ಕೇಳ್ಕೊತಾ ಇದ್ದೀವಿ. ಯಾಕೆ ನಿಮಗೆ BJP ಸರ್ಕಾರ ಯಾಕೆ ಬೇಡ ಅನ್ಸುತ್ತೆ? ರೈಟ್ ಎಲ್ಲ ಜಾಸ್ತಿ ಮಾಡಿದ್ರು ಮತ್ತು ಜನಗಳಿಗೆಲ್ಲರಿಗೂ 12 ರೂಪಾಯಿದೆಲ್ಲ ಇದು ಮಾಡಿದ್ರಲ್ವ, ಅದ್ರಲ್ಲಿ ಏನು ಬಂತು ಸರ್? ಜನಗಳಿಗೆ ಆರೋಗ್ಯ ಎಲ್ಲರಿಗೂ ಈಗ ಕೊರೋನಾ ಬಂದಾಗ ಹುಷಾರಿಲ್ಲದಾಗ ಯಾರಿಗೂ ಒಂದು ಹೆಲ್ಪ್ ಆಗಲಿಲ್ಲ. ಅದರಲ್ಲಿ ತಿರ್ಗಾ ಅದು ದುಡ್ಡು ಬರಲೂ ಇಲ್ಲ. ಎಷ್ಟು ನಾನೇ ಕಟ್ಟಿದ್ದೀನಿ ತಿಂಗಳಿಗೆ 306 ರೂಪಾಯಿ 12 ರೂಪಾಯಿ ಎಲ್ಲ ಬ್ಯಾಂಕ್ಗೆ, ಅದೆಲ್ಲ ಲಾಸೇ ಆಯಿತು ಹೊರತು ಸರ್ BJPಯಿಂದ ಯಾವ ಜನಗಳಿಗೆ ಏನೂ ಆಗಲಿಲ್ಲ. ಅದಕ್ಕೆ ನಮ್ಗೆ BJP ಅಂದ್ರೆ ಓಟ್ ಹಾಕೋದೇ ಬೇಡ ಅನಿಸ್ಬಿಟ್ಟಿದೆ ಸರ್ ಅಷ್ಟೇ. ನಿಮ್ ಲಕ್ಷ್ಮಣ್ ಪರವಾಗಿ ಮತಯಾಚನೆ ಮಾಡ್ತಾ ಇದ್ದೀರಿ ಕಾಂಗ್ರೆಸ್ ಪರ? ಹೌದು ಸರ್, ಮತಯಾಚನೆ ಅವ್ರಿಗೇನೆ. ಸೋಮಶೇಖರ್ MK ಸೋಮಶೇಖರ್ ಕಡೆಯಿಂದ ನಾವು ಅವ್ರಿಗೆ ಮಾಡೋದು. ಏನ್ ಇಡೀ ನಿಮ್ ಕ್ಷೇತ್ರ ಸುತ್ತಿದ್ರೆ ಮಹಿಳೆಯರ ಒಂದು ರೆಸ್ಪಾನ್ಸ್ ಇದೇ ತರ ಇದೆ ಅಂತ ಅನ್ಸುತ್ತೆ, ಅಂದ್ರೆ ಅವ್ರ ಪ್ರತಿಕ್ರಿಯೆ? ಸರ್, ಮಹಿಳೆಯರ ಪ್ರತಿಕ್ರಿಯೆ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ಸವಲತ್ತುಗಳು ಆ ತರ ತಗೋತಾ ಇದ್ದಾರೆ. ನಮ್ಗೆ ಎಲ್ಲಿ ಮೂಲಭೂತ ಸೌಕರ್ಯಗಳಿಗೆ ನಮ್ಗೆಲ್ಲ ಅನುಕೂಲ ಆಗ್ತಾ ಇದೆ. ನೋಡ್ರಿ, ಹನಿ ಸೇರಿದ್ರೇನೆ ಹಳ್ಳ ಆಗೋದು. ಆ ರೀತಿಯಾಗಿ ಹನಿಯಾಗಿ ನಮ್ಗೆ ಹೆಣ್ಮಕ್ಳಿಗೆಲ್ಲಾನು ಅನುಕೂಲ ಆಗ್ತಾ ಇದೆ. ಒಂದು ಕರೆಂಟ್ ಬಿಲ್ ಅನುಕೂಲ ಆಗ್ತಾ ಇದೆ, ಒಂದು ಬಸ್ ಚಾರ್ಜ್ ಇಲ್ಲ, ಆಮೇಲೆ ತಿಂಗಳಿಗೆ 2,000 ರೂಪಾಯಿ ಬರ್ತಾ ಇದೆ. ಇದೆಲ್ಲವೂ ಕೂಡ ಮಹಿಳೆಯರಿಗೆ ತುಂಬಾ ಅನುಕೂಲ ಆಗ್ತಾ ಇದೆ. ಮತ್ತೆ BJP ಸರ್ಕಾರದವರು ಬರೀ ಮುಮೇ ರಾಮ್ ಬಗಲ್ ಮೇ ಚೂರಿ, ಬಾಯಲ್ಲಿ ರಾಮ್ ಅಂತಾರೆ, ಇದರಲ್ಲಿ ಕೊಂಕ್ಳಲ್ಲಿ ಚೂರಿ ಇಟ್ಕೋತಾರೆ. ಬರೀ ಜಾತಿ ಧರ್ಮ ಅಂತ ಹೇಳಿ ಬರೀ ಜಾತಿಯ ಬಗ್ಗೆನೇ ಮಾತಾಡ್ತಾರೆ ಹೊರತಾಗಿ ಅಭಿವೃದ್ಧಿ ಕೆಲಸಗಳ ಕಡೆ ಗಮನ ಕೊಡೋದಿಲ್ಲ. ಮತ್ತೆ ಯಾವ ರೀತಿಯಾದ ಅಭಿವೃದ್ಧಿ ಕೂಡ ಮಾಡಲ್ಲ. ಮತ್ತೆ ಈಗ ಮಣಿಪುರದಲ್ಲಿ ಮಹಿಳೆಯರ ಮೇಲೆ ಅತ್ಯಾಚಾರ ಆಯ್ತು ನೋಡಿ. ಅದು ಹೆಂಗಾಯ್ತು ಅಂದ್ರೆ ನಮ್ಗೆ ಅದನ್ನ ವಿಡಿಯೋದವ್ರ ಮುಂದೆ ನಮ್ಗೆ ಬಾಯಿನೇ ಬರಲ್ಲ ಅದು ಹೇಳಕ್ಕೆ. ಅಂತ ಒಂದು ಪರಿಸ್ಥಿತಿಯನ್ನೇ ಯಾವ ಸಂಸದರು ಮಾತಾಡಿದ್ರು ಹೇಳಿ, ನನ್ಗೆ ಉತ್ತರ ಕೊಡಬೇಕು. ಯಾವ ಸಂಸದರು ಮಣಿಪುರದ ಘಟನೆಯ ಬಗ್ಗೆ ಯಾರು ಮಾತಾಡಿದ್ದಾರೆ? ಮಾತಾಡಿಲ್ಲ ಯಾರು ಕೂಡ. ನಮ್ಮ ಕರ್ನಾಟಕಕ್ಕೆ ಅನ್ಯಾಯ ಆದಾಗ, ತೆರಿಗೆ ಅನ್ಯಾಯ ಆದಾಗ ಯಾವ ಸಂಸದರು ಮಾತಾಡಿದ್ರು? ಯಾರು ಇಲ್ಲ. ಹಾಗಾಗಿ ನಮ್ಮ ಕರ್ನಾಟಕಕ್ಕೆ ಏನು ತೆರಿಗೆ ಅನ್ಯಾಯ ಆಗಿದೆ ಅದ್ರ ಬಗ್ಗೆ ಆಗಲಿ, ಅಥವಾ ನಮ್ಮ ದೇಶದ ಭದ್ರತೆಗೆ ಅನುಕೂಲಕರವಾದಂಥ ವಾತಾವರಣ ಇರಬೇಕು. ಸುಮ್ಮನೆ ನಮ್ಮ ದೇಶದ ಭದ್ರತೆನೇ ಅನುಕೂಲವಾಗಿ ಇಲ್ಲ, ಸುಮ್ಮನೆ ಎಲ್ಲರ ಮುಂದೆ ನಾವು ರೈಲ್ವೆ ಮಾಡ್ತಾ ಇದ್ದೀವಿ, ನಾವು ರೋಡ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಓಡಾಡಿದ್ರೆ ಇಲ್ಲಿ ಒಳಗಡೆ ಹೆಣ್ಮಕ್ಳಿಗೆ ಎಷ್ಟು ಅನ್ಯಾಯ ಆಗ್ತಾ ಇದೆ. ಎಲ್ಲೋ ಒಂದು ಘಟನೆ ನಡೀತಪ್ಪ ಅಂದ್ರೆ ಅದಕ್ಕೆ ಜಾತಿ ಬಣ್ಣವನ್ನ ಕಟ್ಬಿಡ್ತಾರೆ.
ಒಂದ್ ಈಗ ಹಿಂದೂಗಳ ಹೆಣ್ಮಕ್ಳಾಗ್ಲಿ ಹುಡುಗ ಆಗ್ಲಿ ಹಿಂದೂ ಹುಡುಗ ಹುಡುಗಿ ಆದ್ರೆ ಅದ್ರ ಮೇಲೆ ಏನು ಬರಲ್ಲ. ಅದೇ ಒಂದು ಮುಸ್ಲಿಂ ಹುಡುಗ ಒಂದ್ ಹಿಂದೂ ಹುಡುಗಿ ಹಾಕ್ಬಿಟ್ರೆ ಮೊದ್ಲು ಹೋಗ್ಬಿಟ್ಟು ಜಾತ್ಯತೀತನ ಕಟ್ಬಿಡ್ತಾರೆ. ಇದು ಈ ತರ ಆಗುತ್ತೆ, ಇದು ಆ ತರ ಆಗುತ್ತೆ, ಇವ್ರು ಹಿಂದೂ ಇವ್ರು ಮುಸ್ಲಿಮು ಅಂತ. ನೋಡಿ, ಈ ಘಟನೆ ಬಗ್ಗೆ ಏನಾಗಿದೆ ಅಲ್ಲಿ ಅನ್ನೋದು ತಿಳ್ಕೊಳ್ಳೋದು ಮುಖ್ಯ. ಯಾಕಾಯ್ತು ಈ ರೀತಿಯಾಗಿ, ಯಾಕಾಯ್ತು, ಅದ್ರಲ್ಲಿ ಪರಿಸ್ಥಿತಿ ಏನಾಗಿತ್ತು, ಹೆಣ್ಮಕ್ಳಿಗೆ ಯಾವ ರೀತಿ ನಾವು ರಕ್ಷಣೆ ಕೊಡಬೇಕು, ಕಾನೂನಿನ ಪ್ರಕಾರ ಹೆಣ್ಮಕ್ಳಿಗೆ ಯಾವ ರೀತಿ ನಾವು ರಕ್ಷಣೆಗಳನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಮಾತಾಡಿರ್ಬೇಕೇ ಹೊರತು ಒಂದು ಜಾತಿ ಇನ್ನೊಂದು ಜಾತಿಗೆ ಎತ್ತುಕಟ್ಟಿ ಮಾಡ್ತಕ್ಕಂಥದ್ದು ಇದು ತುಂಬಾ ಅಪರಾಧ. ಇದು ಈಗ ನಿಮ್ಮ ಅಭ್ಯರ್ಥಿಯ ಪರವಾಗಿ ಈಗ ನೀವು ಮತಯಾಚನೆ ಮಾಡುವಂತ ಸಂದರ್ಭದಲ್ಲಿ ಏನ್ ಹೇಳ್ತಾ ಇದ್ರಿ, ಏನ್ ಮನವಿ ಮಾಡ್ತೀರಿ, ನಿಮ್ಮ ಅಭ್ಯರ್ಥಿಯ ಬಗ್ಗೆ ಏನ್ ಭರವಸೆ ಕೊಡ್ತೀರಿ? ಸರ್, ನಮ್ಮ ಅಭ್ಯರ್ಥಿಯವರು ತುಂಬಾನೇ ಒಂದು ಕೂಡ ಕಪ್ಪು ಚುಕ್ಕೆ ಇಲ್ಲ. ನಮ್ಮ ಅಭ್ಯರ್ಥಿ ಬಗ್ಗೆ ಹೇಳಬೇಕು ಅಂದ್ರೆ ತುಂಬಾ ಒಳ್ಳೆ ಅಭ್ಯರ್ಥಿ ಆಗಿದ್ದಾರೆ. ಒಂದು ಕೂಡ ಎಲ್ಲೂ ಕಪ್ಪು ಚುಕ್ಕೆ ಇಲ್ಲ, ಅಥವಾ ಜೈಲ್ಗೆ ಹೋಗಿ ಬಂದವ್ರ ಅವರು ಇಲ್ಲ. ಒಳ್ಳೆ ಎಜುಕೇಟೆಡ್ ಅಭ್ಯರ್ಥಿ. ಆಮೇಲೆ ಎಲ್ಲರಿಗೂ ಒಂದು ಮಹಿಳೆಯರ ಪರವಾಗಿ ಅವರು ನಿಂತ್ಕೋತಾರೆ. ಆಮೇಲೆ ಸಮಾನತೆ ಆಗಿರ್ಬಹುದು. ಮತ್ತೆ ಈಗ ಮಹಾರಾಜರಿಗೆ ನಾವು ವೋಟ್ ಮಾಡಿದ್ರೆ ಅರಮನೆ ಮುಂದೆ ನಿಂತ್ಕೊಂಡು ನಾವು ಸವಲತ್ತು ಕೇಳಕ್ಕಾಗುತ್ತಾ ಸರ್? ಅರಮನೆ ಮುಂದೆ ನಿಂತ್ಕೊಂಡು ಮಹಾರಾಜರಿಗೆ ನಾವು ಕೈ ಮುಗಿಬೇಕು. ಅವ್ರು ನಮಗೆ ಗಲ್ಲಿಗೆ ಬಂದ್ಬಿಟ್ಟು ನಮ್ಮ ಸಮಸ್ಯೆನ ಬಗೆಹರಿಸ್ಕೊಡ್ತಾರ? ಕೊಡಲ್ಲ. ಮಹಾರಾಜರು ಬಗ್ಗೆ ನಮ್ಗೆ ತುಂಬಾ ಗೌರವವಿದೆ. ನೋಡಿ, ನಾವು ಪತ್ರಿಕೆಗಳಲ್ಲಿ ನೋಡಿದಾಗ ನಂಗೆ ಬೇಜಾರಾಗ್ತಾ ಇದೆ. ಮಹಾರಾಜರದ ಫೋಟೋ ಎಲ್ಲಿ ಹಾಕಿದ್ದಾರೆ ಅಂದ್ರೆ ಕಾಲ್ ಕೆಳಗಡೆ ಮಹಾರಾಜರ ಫೋಟೋನ ಹಾಕ್ತಾ ಇದ್ದಾರೆ. ನೀವು ಗಮನಿಸಿದಿರಾ? ನಾವು ಮಹಾರಾಜರನ್ನ ಎಲ್ಲಿಟ್ಟು ಪೂಜಿಸ್ತೀವಿ? ನಮ್ಮ ಮೈಸೂರಲ್ಲಿ ಮಹಾರಾಜರಿಗೆ ಅಂದ್ರೆ ತುಂಬಾನೇ ಒಂದು ಗೌರವವಾದಂತ ಸ್ಥಾನಮಾನ ಇದೆ ಸರ್. ರಾಜಕೀಯಕ್ಕೋಸ್ಕರ ಬೇಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಕಾಲ್ ಕೆಳಗಡೆ ಅವ್ರ ಫೋಟೋ ಹಾಕಿ ಜನರ ಭಾವನೆಗಳನ್ನ ಕೆರಳಿಸ್ತಾ ಇದ್ದಾರೆ ಅವರು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಮತ್ತೀಗೇನೋ ಒಬ್ಬ ಅಭ್ಯರ್ಥಿ ಮನೆಗೆ ಹೋಗಿ ಸವಲತ್ತನ್ನ ಕೊಡಬೇಕು ಹೊರತಾಗಿ ನಾವು ಸವಲತ್ತನ್ನ ಕೇಳ್ಕೊಂಡು ಅರಮನೆ ಮುಂದೆ ನಿಂತ್ಕೊಳ್ಳಕ್ ಆಗಲ್ಲ. ಮಹಾರಾಜರೇ ಅವ್ರು ಸೋತ್ರು ಮಹಾರಾಜರೇ ಸರ್. ಅವರು ಯಾವಾಗ್ಲೂ ನಮ್ಮ ಮೈಸೂರಿನ ಜನರ ಮನಸ್ಸಲ್ಲಿ ಇರ್ತಾರೆ. ಅವ್ರು ಸೋತ್ರು ಕೂಡ ಮಹಾರಾಜರೇ. ಅವರು ಬೇರೆಯವ್ರಿಗೋಸ್ಕರ ಅವರನ್ನು ಬೇಡ ಬೆಳೆಸ್ಕೊಳ್ಳೋದಕ್ಕೋಸ್ಕರ ಮಹಾರಾಜರನ್ನ ತಂದು ನಿಲ್ಲಿಸಿದ್ದಾರೆ. ಮೈಸೂರಿನ ಜನರ ಭಾವನೆಗೆ ಧಕ್ಕೆ ಉಂಟು ಮಾಡಿದ್ದಾರೆ ಅವರು. ಇದಕ್ಕೆಲ್ಲ ಕೂಡ ಜನರು ತಕ್ಕ ಮಟ್ಟಿಗೆ ಪಾಠ ಕಲಿಸಬೇಕು ಅಂತ ಹೇಳಿ ನಾನು ನಮ್ಮ ಕಾಂಗ್ರೆಸ್ ಏನೋ ಬಂಧುಗಳಿದ್ದಾರೆ ಅವರಲ್ಲಿ ಮನವಿ ಮಾಡ್ತೀನಿ. ವಿಶೇಷವಾಗಿ ಹೆಣ್ಮಕ್ಳು ನಮ್ಮ ಕಾಂಗ್ರೆಸ್ಗೆ ವೋಟ್ ಮಾಡ್ತಾರೆ. ನಾವು ಗೆಲ್ತೀವಿ ಸರ್. ನೀವೇನ್ ಅಂತ ಮನವಿ ಸರ್? 5 ಗ್ಯಾರಂಟಿಗಳನ್ನ ನೀಟಾಗಿ ಕೊಟ್ಟಿದ್ದೀವಿ. ಅನ್ನ ಭಾಗ್ಯ ಕೊಟ್ಟಿದ್ದೀವಿ, ಹಾಗೆ ಏನೋ ಬಸ್ ಫ್ರೀ ಕೊಟ್ಟಿದ್ದೀವಿ. 2,000 ಪ್ರತಿ ಮನೆ ಯಜಮಾನಿಗೆ 2,000 ದುಡ್ಡು ಕೊಡ್ತಾ ಇದ್ದೀವಿ. ಹಾಗೆ ಬಸ್ಸು ಶಕ್ತಿ ಯೋಜನೆಯಿಂದ ಹಲವಾರು ಪುಣ್ಯಕ್ಷೇತ್ರಗಳಿಗೆ ಆಸೆ ಇತ್ತು ಅಕ್ಕ ತಂಗಿಯರಿಗೆ ಹೋಗಬೇಕು, ಬಸ್ ಚಾರ್ಜ್ ಸಾಲ್ತಾ ಇಲ್ಲ, ಅಥವಾ ನಾವು ಎಲ್ಲ ಅಕ್ಕ ತಂಗಿಯರೆಲ್ಲ ಜೊತೆಯಾಗಿ ಹೋಗಬೇಕು ಒಟ್ಟಿಗೆ ಅಂತ. ಈಗೆಲ್ಲ ಜಾಯಿಂಟ್ ಫ್ಯಾಮಿಲೀಸು ಎಲ್ಲ ಗ್ರೂಪ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸಾಕಷ್ಟು ಈ 5 ಗ್ಯಾರಂಟಿಗಳಿಂದ ಸವಲತ್ತುಗಳನ್ನ ಪಡ್ಕೋತಾ ಇದ್ದಾರೆ. ಈಗ ನೀವು ನಿಮ್ಮ ಜಿಲ್ಲೆಯ ವ್ಯಾಪ್ತಿಗೆ, ಈಗ ಮೈಸೂರು ಕೊಡಗು ಜಿಲ್ಲೆಯ ವ್ಯಾಪ್ತಿಗೆ ನಿಮ್ಮ ಅಭ್ಯರ್ಥಿಯ ಬಗ್ಗೆ ಏನ್ ಕೆಲಸ ಮಾಡ್ತಾರೆ, ಇವ್ರನ್ನ ಯಾಕೆ ನಂಬಬೇಕು ಅಂತ ಜನರಿಗೆ ಹೇಳ್ತಾರೆ? ಸರ್, ಸಾಕಷ್ಟು ಹೊಸ ಯೋಜನೆಗಳನ್ನ ಅವರು ಹಮ್ಮಿಕೊಂಡಿದ್ದಾರೆ. ಇವತ್ತು ಮಧ್ಯಾಹ್ನ ಒಂದಷ್ಟು ಪ್ರಣಾಳಿಕೆಗಳನ್ನ ಬಿಡುಗಡೆ ಮಾಡಿದ್ರು. ಆಮೇಲೆ ಇವ್ರನ್ನ ನಾವು ಗೆಲ್ಸಿ ಅಲ್ಲಿ ಕಳಿಸೋದ್ರಿಂದ ಸಾಕಷ್ಟು ನಮ್ಮ ಪರವಾಗಿ ಇವರು ನಿಂತು ಹೋರಾಟ ಮಾಡಿ ನಮ್ಮನ್ನ ಒಂದಷ್ಟು, ಈಗ ನಾವೇನು ಹೆಣ್ಮಕ್ಳೆಲ್ಲ ಸಾಕಷ್ಟು ಕಷ್ಟಗಳು ಪಡ್ತಾ ಇದೀವಿ, ಅದೆಲ್ಲ ಕಷ್ಟಗಳಿಗೆ ಒಂದು ಪರಿಹಾರಗಳನ್ನ ಇವ್ರ ಮುಖಾಂತರ ನಮಗೆ ಸಿಗುತ್ತೆ ಅನ್ನೋ ಭರವಸೆ ಇದೆ ಸರ್. ಇದು ಮುಖ್ಯವಾಗಿ ಕಾಂಗ್ರೆಸ್ನ ಅಭ್ಯರ್ಥಿ ಎಂ ಲಕ್ಷ್ಮಣ್ ಅವರ ಪರವಾಗಿ ಮತಯಾಚನೆಯನ್ನ ಮಾಡ್ತಾ ಇರತಕ್ಕಂಥ ಮಹಿಳೆಯರ ಮಾತುಗಳು. ಈ ಬಾರಿ ಕಾಂಗ್ರೆಸ್ ಮಹಿಳೆಯರಿಗೆ ಹೆಚ್ಚಿನದಾಗಿ ಸಹಕಾರವನ್ನು ನೀಡಿದೆ. ಹೀಗಾಗಿ ನಮ್ಮ ಮತಗಳನ್ನ ಅವರಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡುವ ಮುಖಾಂತರ ಮತ್ತಷ್ಟು ಅಭಿವೃದ್ಧಿಗೆ ಕೈ ಜೋಡಿಸುವಂತ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಅನ್ನೋ ಮಾತುಗಳು. ಕ್ಯಾಮರಾ ಪರ್ಸನ್ ನಂದೀಶ್ ಜೊತೆ ಪುನೀತ್, TV5 ಮೈಸೂರು.